ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ಹಾಂ ರೀ, ಇವೆಲ್ಲ ಅಣ್ಣ ಭಾಳ ಚೆನ್ನಾಗೈತ್ರಿ. ಇದೆಲ್ಲ ಈಗ ಕಟಿಂಗ್ ಬಂದೈತ್ರಿ. ಕಟಿಂಗ್ ಮಾಡಂತ್ರಿ ನಮ್ದು 10-15 ದಿನ ಹೋಗ್ತೈತ್ರಿ. ಹಾಂ ರೀ, ಕಟಿಂಗ್ ಮಾಡಿಸ್ಬೇಕ್ರಿ. ಈಗ ಇದು ಕಟಿಂಗ್ ಮಾಡ್ಬೇಕು 10-15 ದಿನ ಅಂದ್ರಿ. ಈಗ ಇನ್ನೂ ಸ್ವಲ್ಪ ಈ ಕಲರ್ ಅಂತೂ ಫುಲ್ ಐತಿ ಬಿಡ್ರಿ. ಐತ್ರಿ. ಇನ್ನೂ ಸ್ವಲ್ಪ ಕಲರ್ ಬರ್ಬೇಕಂದ್ರೆ ಇನ್ನೂ ಸ್ವಲ್ಪ 0-50 ಕೊಡ್ಬೇಕ್ರಿ. ಹಾಂ ರೀ, ಕಲರ್ ಮಿಕ್ಸ್ ಅಂತ ಒಂದು ಸ್ಪ್ರೇ ಕೊಡ್ಬೇಕು. ಹಾಂ ರೀ, ಅಂದಾಗ ಅದಕ್ಕೆ ಮತ್ತೆ ಜಾಸ್ತಿ ಕಲರ್ ಬರುತ್ತೆ, ಶೈನಿಂಗ್ ಬರುತ್ತೆ ಮಾಲೆ. ನಾನು ಕೊಟ್ಟ ಮೇಲೆ ಆ ಥರ ರೀ. ಇನ್ನೊಂದು 2-3 ಸ್ಪ್ರೇ ಕೊಡ್ಬೇಕಂದ್ರೆ ಇನ್ನೊಂದು 2 ಸ್ಪ್ರೇ ಕೊಡ್ತೇನೆ. ಹಾಂ ರೀ. ಮತ್ತು ಬಡ್ಡಿಗೆಲ್ಲ ಟ್ರಿಪ್ಪಿಗೆ ಬಡ್ಡಿಗೆ 0-50 ಡ್ರಿಪ್ಪಿಗೆ ಕೊಟ್ಟರೆ ತನಕ ಸೈಜ್ ಬರುತ್ತೆ. ಅದಕ್ಕೆ ಬರ್ತದೆ. 0-50 ಕೊಡ್ಬೇಕು. ಪೊಟ್ಯಾಶ್ ಕೊಡ್ಬೇಕು. ಈಗ ಹಾಂ ಹಾಂ, ಪೊಟ್ಯಾಶ್ ಕೊಟ್ಟು ಅಂದ್ರೆ ಸೈಜ್ ಬರ್ತದೆ. ಮೈಕ್ರೋ ನ್ಯೂಟ್ರಿಯೆಂಟ್ ಎಲ್ಲ ಏನೇನು ಕೊಟ್ಟಿರಿ ಇದಕ್ಕೆ? ಮೈಕ್ರೋನ್ ಕಾಂಬಿಫೆಟ್ ಅಂತ ಕೊಟ್ಟಿವಿ. ಹಾಂ ರೀ. ಆಮೇಲೆ ಕ್ಯಾಬ್ ಫಟ್ ಅಂತ ಕೊಟ್ಟಿವಿ. ಕ್ಯಾಲ್ಸಿಯಂ ಪ್ಲಸ್ ಬೋರಾನು. ಮೈಕ್ರೋನಲ್ಲಿ ಕಾಂಬಿಫಟು, ಆಮೇಲೆ ಸಿಲ್ಕಾ ಫಟ್ ಅಂತ ಸಿಗ್ತೈತೆ. ಇವೆಲ್ಲ ಡ್ರಿಪ್ ನೀವು ಕೊಡ್ತಾ ಇರ್ತೀವಿ. ಸ್ಪ್ರೇದಲ್ಲಿ ಇದು ಆ್ಯಕ್ಚುಲಿ ಡಿಸೆಂಬರ್ 25ಕ್ಕೆ ಇದು ಮೈತ್ರಲ್ಲಿ ಹಾಕ್ಸಿದ್ದು. ಸ್ವಲ್ಪ ಚಳಿಗಾಲ ಸ್ವಲ್ಪ ಮುಂದೆ ಬಂದು ಸೆಟ್ಟಿಂಗ್ ಆಯ್ತು. ಅವಾಗ ಕಟಿಂಗ್ ಮಾಡ್ಕೊಂಡು ಬೋರ್ಡ್ ಆಕ್ಷನ್ ಸಿಗುತ್ತದೆ. ಬೋರ್ಡ್ ಆಕ್ಷನ್ ಹಾಕಿದ್ವಿ. ಸೆಕೆಂಡ್ ಆಮೇಲೆ ಇತ್ರಲ್ ಹಾಕಿದ್ವಿ. ಇಥೋಪಾಲ್ ಅಂತಿದೆ. ಇಥೋಪಾಲ್ 6 ಆಮೇಲೆ ಸ್ಟಿಕ್ಕರ್ ಅಂತ 2 ಕಾಂಬಿನೇಷನ್ ಮಾಡಿ ಸ್ಪ್ರೇ ಕೊಟ್ವಿ. ಮುಂದೆ 5-6 ದಿನಕ್ಕೆ ಬಾವಿಸ್ಟಿನು ಕಾನ್ಫಿಡರ್ ಹಾಕಿದ್ವಿ. ಆಮೇಲೆ ಮತ್ತೊಂದು 5-6 ದಿನಕ್ಕೆ ಎಕ್ಸಸ್ ಪ್ಲಸ್ ಬೋರಾನ್ ಹಾಕಿ ಬೋರೋಕ್ರಾಪ್ ಅಂತ ಹಾಕಿದ್ವಿ. ಅದಾದ್ಮೇಲೆ ಮತ್ತೆ ಒಳ್ಳೆ ಇದಕ್ಕೆ ಹಾಕಿದ್ವಿ, ಇನ್ಸೆಕ್ಸೈಡ್ ಹಾಕಿದ್ವಿ. ಆಮೇಲೆ ಟ್ರೆಸರ್ ಅಂತ ಸಿಗ್ತಾ ಇದೆ. ಟ್ರೆಸರ್ ತ್ರಿಪ್ಸ್ಗೆ ಹಾಕೊಂಡ್ವಿ. ಆಮೇಲೆ ಜೇನುಳ ಜೇನುಳ ಬರ್ತಿದ್ದಿಲ್ಲ ಅವಾಗ ಕಟಿಂಗ್ ಟೈಮ್ದಾಗ ರೀ. ಟೈಮ್ದಾಗ ಜೇನುಳ ಬೇಕು. ಜೇನುಳ ಸಂಬಂಧ ಏನು ಮಾಡಿದ್ವಿ, ಪಂಗಿನಿಲ್ ಹಾಕೊಂಡ್ವಿ. ಆ ಪಂಗಿನಿಲ್ ಹಾಕೊಂಡು ಜೇನುಳ ಬಂದು ಮತ್ತೆ ಸೆಟ್ಟಿಂಗ್ ಆಗ್ತಿತ್ತು. ಆ ಸೆಟ್ಟಿಂಗ್ ಒಂದು 35-40 ದಿನದಾಗ ಸೆಟ್ಟಿಂಗ್ ಮಾಡ್ಕೊಂಡ್ವಿ. ಸೆಟ್ಟಿಂಗ್ ಮಾಡ್ಕೊಂಡು ಮುಂದೆ ಸೈಜರು ಆಮೇಲೆ KG ಒಂದು ಪಂಗಿ ಸೈಡ್ ಹಾಕೊಂಡ್ವಿ. ಮಾಡ್ಕೊಂಡು ವಾತಾವರಣ ಹೆಂಗ್ ಬರ್ತಂಗ ನಾವು ಸೆಟ್ ಮಾಡ್ಕೊಂಡು ಹೋಗಿರ್ಲಿ. ತಳಗೆ ಅಂತ ರೂಟ್ ಡೆವಲಪ್ಮೆಂಟ್ ಫ್ಲೋರ್ ಅಂತ ಕೊಡ್ತೀವಿ. ರೂಟ್ ಡೆವಲಪ್ಮೆಂಟ್ ಬೇಕು ಯಾಕಂದ್ರೆ ಸೆಟ್ಟಿಂಗ್ ಆದ್ಮೇಲೆ ರೂಟ್ ಡೆವಲಪ್ಮೆಂಟ್ ಆಗ್ಬೇಕು. ಸೈಜ್ ಬರ್ಬೇಕಾದ್ರೆ ರೂಟ್ ಬೇಕು. ಹೊಸ ರೂಟ್ ವೈಟ್ ರೂಟ್ ಬಂತಪ್ಪ ಸೈಜ್ ಬಂದ್ಬಿಡುತ್ತೆ. ಅದಕ್ಕೆ ಫ್ಲೋರ್ ಅಂತ ಈಗ ಸದ್ಯಕ್ಕೆ ರೀ ನಾವು ಎಲ್ಲಾ ಕಡೆ ನೋಡ್ಲಿಕ್ಕಾಗಿ ಈ ತರ ಮಾಲ್ ಬಾಳ ಕಮ್ಮಿ ಐತಿ. ಇಲ್ಲ, ಈ ವರ್ಷ ಬಾಳ ಸೆಟ್ಟಿಂಗ್ ಕಮ್ಮಿ ಐತಿ. ಯಾಕಂದ್ರೆ ಸೆಟ್ಟಿಂಗ್ ಆಗಿದ್ದು ಎಲ್ಲಿ ಬಂತಂದ್ರೆ ಮಾರ್ಚ್-ಏಪ್ರಿಲ್ ಸೆಟ್ಟಿಂಗ್ ಆತ್ರಿ. ಡಿಸೆಂಬರ್ ಇತ್ತಲ್ಲ ಹಾಕಿದವ್ರಿಗೆ ಮಾರ್ಚ್-ಏಪ್ರಿಲ್ ಸೆಟ್ಟಿಂಗ್ ಆಯ್ತು. ವಾತಾವರಣ ಸರಿ ಇರ್ಲಿಲ್ಲ. ಹೋದ ವರ್ಷ ಜಾಸ್ತಿ ಮಳೆ ತೇವಾಂಶ ಇತ್ತು, ಭೂಮಿ ಜಲ್ದಿ ಆರ್ಕೆ ಬರಲಿಲ್ಲ. ಹಂಗಾಗಿ ಸೆಟ್ಟಿಂಗ್ ಲೇಟ್ ಆಗ್ಬಿಡ್ತು. ಏನೋ ನಮ್ಮ ರೈತನ ಅದೃಷ್ಟ, ನಮ್ಮ ಅದೃಷ್ಟ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ. ಇಲ್ಲಿ ತಂದೀವಿ. ಇನ್ನೇನ್ ಮಾರ್ಕೆಟ್ ಮಾಡೋದನ್ನ ಸುಳಿಸಿವಿ ಅಷ್ಟೇ. ಚೆನ್ನಾಗೈತಿ. ರೇಟು ಐತ್ರಿ. ರೇಟು ಐತ್ರಿ. ಕೇಳಿದ್ರಿ ರೇಟ್ ಮಾರ್ಕೆಟ್ನಾಗ 200 ರೂಪಾಯಿ ಮೇಲೆ ಐತ್ರಿ. ಆ ಥರ ನೋಡಿ ಇನ್ನೊಂದು ಸ್ವಲ್ಪ ಸೈಜ್ ಬಂದು ಇನ್ನೊಂದು 15 ಮೀಟರ್ ಸೈಜ್ ಬರುತ್ತೆ. ಮಾರ್ಕೆಟ್ ಮಾಡಿ ರೈತರಿಗೆ ಒಳ್ಳೇದು ಮಾಡ್ಬೇಕು. ಚೆನ್ನಾಗಿದೆ. ಸರಿ ಸರಿ, ನಮಸ್ಕಾರ. ನಮಸ್ಕಾರ.